Hello everyone, welcome to Navras Maths Tutorials. Exercise 9.3 ಮಾಡೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. In figure 9.23, A, B and C are 3 points on a circle with center O such that angle BOC is equals to 30 degree and angle AOB is equals to 60 degree. If D is a point on the circle other than the arc ABC, find angle ADC ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಈ ರೀತಿ ಸರ್ಕಲ್ ಇದೆ ಕೊಟ್ಟಿದ್ದಾರೆ. ಎ ಬಿ ಸಿ ಆರ್ ದ ಪಾಯಿಂಟ್ಸ್ ಅನ್ನ ಸರ್ಕಲ್ ನೋಡಿ ವಿತ್ ಸೆಂಟರ್ ಓ. ಓಕೆ, ಈ ಆಂಗಲ್ ಆಗಿದೆಯಲ್ಲ ಬಿ ಒ ಸಿ ಆಂಗಲ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಂಗಲ್ ಎ ಒ ಬಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಫ್ ಡಿ ಇಸ್ ದ ಪಾಯಿಂಟ್ ಆನ್ ದ ಅದರ್ ಸರ್ಕಲ್ ಆಫ್ ದ ಆರ್ಕ್. ನೋಡಿ ಈ ಆರ್ಕ್ ಎ ಬಿ ಸಿ ಇದು ಒಂದು ಭಾಗ ಆಯ್ತು, ಇದೊಂದು ಆರ್ಕ್ ಆಯ್ತಲ್ವಾ. ಸೊ ಈ ಆರ್ಕ್ ಅಲ್ಲಿ ಒಂದು ಡಿ ಅನ್ನೋ ಪಾಯಿಂಟ್ ಇದೆ. ಸೊ ಈಗ ಈ ಆಂಗಲ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ತುಂಬಾ ಈಸಿ ಇದು, ಮಾಡೋಣ. ನಾವು ಥಿಯರಮ್ ಅಲ್ಲಿ ಎಲ್ಲ ಓದಿದೀವಲ್ವಾ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ಗೊತ್ತಿಲ್ಲ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಈಗ ನೋಡಿ ಇಲ್ಲಿ ಆಂಗಲ್ ಸಬ್ಮಿಟ್ ಆಗ್ತಾ ಇದೆ ಅಲ್ವಾ. ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಬಿ ಒ ಸಿ ಬರೆಯೋಣ. ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಬಿ ಒ ಸಿ ಎಷ್ಟಿದೆ ಅವರೇ ಕೊಟ್ಟಿದಾರಲ್ವಾ. 60 ಡಿಗ್ರಿ ಪ್ಲಸ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಎಷ್ಟಾಯ್ತು, 90 ಡಿಗ್ರಿ ಆಯ್ತು. ಅಂದ್ರೆ ಟೋಟಲ್ ಆಂಗಲ್ ಎ ಒ ಸಿ 90 ಡಿಗ್ರಿ ಆಯ್ತು ಅಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಒ ಸಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಯ್ತಾ. ಈಗ ನೋಡಿ ನಾವು ಥಿಯರಮ್ ಅಲ್ಲಿ ಓದಿದೀವಾಗ ನೋಡಿ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಈಸ್ ಡಬಲ್. ಹೌದಲ್ವಾ. ನೋಡಿ ಇಲ್ಲಿ ಎಷ್ಟಿರುತ್ತೋ ಇದರಲ್ಲಿ ಹಾಫ್ ಇಲ್ಲಿರತ್ತೆ. ಸರ್ಕಂಫರೆನ್ಸ್ ಇಲ್ಲಿ ಆಂಗಲ್ ಆಗತ್ತಲ್ವಾ, ಇಲ್ಲಿ ಎಷ್ಟಿರುತ್ತೆ ಇದಕ್ಕಿಂತ ಇಲ್ಲಿ ಹಾಫ್ ಇರುತ್ತೆ ಅಂತ. ಸೊ ನಾವೇನ್ ಹೇಳ್ಬೋದು ನೋಡಿ, ಟ್ವೈಸ್ ಆಫ್ ಆಂಗಲ್ ಡಿ ಎ ಡಿ ಸಿ, ಟ್ವೈಸ್ ಆಫ್ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಒ ಸಿ ಅಂತ ಬರೀಬಹುದು. ಸೊ ನೋಡಿ ಟ್ವೈಸ್ ಆಫ್ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಒ ಸಿ. ಅಂದ್ರೆ ಅರ್ಥ ಆಯ್ತಲ್ವಾ. ಇಲ್ಲಿ ಎಷ್ಟಿರುತ್ತೋ ಅದರಲ್ಲಿ ಅದಕ್ಕೆ ಡಬಲ್ ಇಲ್ಲಿರುತ್ತೆ. ಇವಾಗ ಇಲ್ಲದ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲೇದ್ ಏನ್ ಹೇಳ್ಬೋದು ನಾವು, ಇಲ್ಲಿ 90 ಇದ್ರೆ ಇಲ್ಲಿ ಅದ್ರಲ್ಲಿ ಹಾಫ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಅದನ್ನೇ ಬರ್ದ್ವಿ. ಈಗ ಇದಕ್ಕೆ ರೀಸನ್ ಬರೆಯೋಣ. ಥಿಯರಮ್ 9.7 ಅಂತಾದ್ರೂ ಬರೀರಿ, ಇಲ್ಲ ಅಂದ್ರೆ ಥಿಯರಮ್ ಫುಲ್ ಬರಿಬಹುದು. ಆಂಗಲ್ subtended by an arc at the center is double the angle at any point other than arc. ಅರ್ಥ ಆಯ್ತಾ. ಇಲ್ಲಿ ಎಷ್ಟಾಗುತ್ತೋ ಈ ಆರ್ಕ್ ಬಿಟ್ಟು ಅದರ್ ದನ್ ಆರ್ಕ್ ಇಲ್ಲಿ ಎಷ್ಟಿರತ್ತೆ ಅದರಲ್ಲಿ ಹಾಫ್ ಇರುತ್ತೆ. ಅಂದ್ರೆ ಇಲ್ಲಿದು ಹಾಫ್ ಇಲ್ಲಿರುತ್ತೆ, ಇಲ್ಲಾಂದ್ರೆ ಇಲ್ಲಿದು ಡಬಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ನಮ್ಗೆ ಎ ಒ ಸಿ ಆಂಗಲ್ ಎ ಒ ಸಿ 90 ಡಿಗ್ರಿ ಅಂತ ಗೊತ್ತು. ಸೊ ಅದನ್ನೇ ಬರೆಯೋಣ. ಟ್ವೈಸ್ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಯಾಕೆ ಆಂಗಲ್ ಎ ಒ ಸಿ 90 ಡಿಗ್ರಿ ಅಂತ ಗೊತ್ತಾಯ್ತು. ಈಗ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಎಷ್ಟಾಯ್ತು, ಈ ಟು ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ. ಸೊ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು ನೋಡಿ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 45 ಅಲ್ವಾ. ಇದನ್ನೆಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.